ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಕೂಡ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿದ್ದಾಳೆ ನಿಮ್ಮ ಆಶೀರ್ವಾದದಿಂದ. ಹಾಗೆ ಈ ವಿಡಿಯೋ ಇವತ್ತು ಬಂದು ನಾನು ಆಲ್ಮೋಸ್ಟ್ 7:30ಇಂದಲೇ ಶುರು ಮಾಡಿ ಹೌದು, ಇವತ್ತೇನು ಟಿಫನ್ ಏನು ಮಾಡೋದು ಬೇಡ, ಒಂದೇ ಸಲ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳಿಬ್ಬರೇ ಇರೋದು. ಅದಕ್ಕೆ ಮತ್ತೆ ಮಧ್ಯಾಹ್ನ ಎಲ್ಲ ಮಾಡೋಕ್ಕಾಗಲ್ಲ ಅವಳು ಅಂತಂದ್ಬಿಟ್ಟು ಇವಾಗಲೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಸೊಪ್ಪು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅಕ್ಕಿ ಸೊಪ್ಪು ಒಂದು ಚೂರು ಚೆನ್ನಾಗಿಲ್ಲ, ಎಲ್ಲ ಒಟ್ಟೋಗ್ಬಿಟ್ಟಿದೆ, ಎಲ್ಲ ಪಾಚೋಗ್ಬಿಟ್ಟಿದೆ. ಅದನ್ನು ನೋಡ್ಕೊಂಡು ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಇಷ್ಟು ಕಟ್ ಮಾಡೋದೇ ಬೆಸ್ಟ್ ಅನಿಸುತ್ತೆ. ಎಲ್ಲ ಪಾಚೋಗ್ಬಿಟ್ಟಿದೆ, ಚೆನ್ನಾಗಿಲ್ಲ. ಅದಕ್ಕೆ ನನಗೆ ಇಷ್ಟ ಆಗಲ್ಲ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಬೇಕು ಅಂತಂದರೆ. ಅದಕ್ಕೆ ನನಗೆ ಇಷ್ಟ ಆಗಲ್ಲ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂದರೆ. ನಾನು ಆಲ್ಮೋಸ್ಟ್ ಹೊರಗಡೆ ಹೋಗಿಯೇ ತೊಗೊಂಬಂದುಬಿಡ್ತೀನಿ. ಕಷ್ಟ ಆದರೂ ಪರವಾಗಿಲ್ಲ, ಅವಳನ್ನೇ ತೊಗೊಂಬಂದ್ಬಿಡ್ತೀನಿ. ಇಲ್ಲಾಂದರೆ ನಾನು ನಮ್ಮ ಹಸ್ಬೆಂಡ್ ಹೋಗಿ ಸಂಡೇ ಟೈಮ್ ತೊಗೊಂಬಂದ್ಬಿಡ್ತೀನಿ, ವೀಕ್ಗೆ ಆಗುವಷ್ಟು. ನೋಡಿ, ಇದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಕಷ್ಟ ಹೋಗ್ಬಿಟ್ಟಿದೆ. ನೋಡಿ ಯಾವ ರೀತಿ ಇದೆ. ಈಗ ಒಂದ್ಸಲ ನೀರಲ್ಲಿ ಹಾಕ್ಬಿಡೋಣ. ಇದೆಲ್ಲ ಚೆನ್ನಾಗಿದೆ, ಯಾವುದು ಒಂದ್ಸಲ ನೀರಲ್ಲಿ ಹಾಕಿ ತೊಳ್ಕೊಬಿಡೋಣ. ನನ್ನ ಮಗಳಿಗೆ ಸಾಂಬಾರು ಥರ ಮಾಡಿದರೆ ತಿಂತಾಳೆ, ಹಂಗೆ ಕೊಟ್ಬಿಟ್ರೆ ಅವಳು ತಿನ್ನಲ್ಲ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಫಸ್ಟ್ ಅದಕ್ಕಿಂತ ಮುಂಚೆ ಕಂಟಿನ್ಯೂ ಮಾಡೋಕ್ಕೆ ಮುಂಚೆನೇ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಿದ್ದೀರ, ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಇಬ್ಬರು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇರೋರು, ಸಬ್ಸ್ಕ್ರೈಬ್ ಮಾಡೋರು ಕೂಡ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿ. ಹಾಗೆ ಲೈಕ್ ಕಾಮೆಂಟ್ ಮಾಡೋದು ಮರಿಬೇಡಿ. ನಾನು ಏನಾದರೂ ವೀಡಿಯೋದಲ್ಲಿ ಚೇಂಜ್ ಮಾಡ್ಕೋಬೇಕಿದ್ರೆ ಹೇಳಿ, ಕಾಮೆಂಟ್ ಮಾಡಿ. ನಾನು ಯಾವ ರೀತಿ ಏನು ಚೇಂಜ್ ಮಾಡ್ಕೋಬೇಕು, ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಅಂತ ಅದನ್ನು ನಾನು ಸರಿಪಡಿಸ್ಕೊತೀನಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊಪ್ಪೆಲ್ಲ ತೊಳ್ಕೊಂಡು ಸಾಂಬಾರು ಮಾಡುವಾಗ ನಿಮ್ಗೆ ಸಿಗ್ತೀನಿ. ಎಲ್ಲ ಸೊಪ್ಪೆಲ್ಲ ತೊಳ್ಕೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟ ಆಗಿದೆ. ಅಷ್ಟು ತೊಗೊಂಬಂದ್ರೂ ಕಡಿಮೆ ಆಗೋಗ್ಬಿಡುತ್ತೆ. ನೋಡಿ, ಆನ್ಲೈನಲ್ಲಿ ಮಾಡಿದ್ದೆ, 30 ರೂಪೀಸ್ ಆಗಿತ್ತು ಇದಕ್ಕೆ ಒಂದು ಕಟ್ಟಿಗೆ. 30 ರೂಪೀಸ್ ವೇಸ್ಟು ಅನಿಸುತ್ತೆ. ಅಂಗಡಿಯಲ್ಲಿ ಮಾಮೂಲಿ ಇದ್ದರೆ ಹತ್ರ 50 ರೂಪೀಸ್ ಹಂಗಿರುತ್ತೆ. ಆರಾಮಾಗಿ ವರ್ತ್ ಅನಿಸುತ್ತೆ. ಅಲ್ಲಿ ನೋಡಿ ತೊಗೊಬರ್ಬೋದು. ನನಗಂತೂ 2 ಡೇಸ್ ಆಗುತ್ತೆ. ಈಚೆ ತೊಗೊಂಬಂದಿದ್ದು 2 ಡೇಸ್ ಮಾಡ್ಕೋಬೋದು. ಆದರೆ ಇಲ್ಲಿ ತೊಗೊಂಬಂದಿದ್ದು ಒನ್ ಡೇಗೂ ಆಗಲ್ಲ. ಸರಿ, ಇದಕ್ಕೆಲ್ಲ ಬೇಳೆಕಾಳೆಲ್ಲ ಎತ್ಕೊಂಡು ಹಾಕಿ ಮತ್ತೆ ಏನೇನು ಹಾಕಬೇಕು ಅಂತ ಮತ್ತೆ ಸಿಗ್ತೀನಿ ನಾನು. ಹಾಗೆ ಇವತ್ತು ಮಾರ್ನಿಂಗೆ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಇರಲಿಲ್ಲ, ಇನ್ನು 2-3 ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಮುದ್ದೆ ಮಾಡಿದರೆ, ಇವಾಗ ನನ್ನ ಮಗಳು ಅಷ್ಟೇ ಮುದ್ದೆ ತಿಂತಾಳೆ. ಟಿಫನೇ ಬೇಕು ಅಂತ ಏನೂ ಕೇಳಲ್ಲ, ಅದರಿಂದ ಬೆಸ್ಟ್ ಅನಿಸುತ್ತೆ. ಅದಕ್ಕೆ ಮುದ್ದೆನ ಮಾಡೋವರೆಗೂ ತಿನ್ನಿಸ್ಬಿಡೋಣ, ಇನ್ನು ಮುದ್ದೆ ತಿಂದರೆ ಒಳ್ಳೇದೇ ಅಲ್ವಾ ಅಂತಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇದು 2 ಟೈಮ್ಸ್ ಆಗುತ್ತೇನೋ ಅಂದ್ಕೊತಾ ಇದ್ದೀನಿ ಸಾಂಬಾರು. ಮತ್ತು ರಾತ್ರಿಗೆ ಏನಾದರೂ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಇಡೀ ಆಗೋಷ್ಟು, 1 ಇಡೀ ಅಥವಾ 1.5 ಇಡೀ ಆಗೋಷ್ಟು ಬೇಳೆಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ತೊಳ್ಕೊಬೇಕು ಕೂಡ ನೀಟಾಗಿ. ತೊಳ್ಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಬೇಳೆಕಾಳು ಕೂಡ ತೊಳ್ಕೊಂಬಂದಿದ್ದೀನಿ. ಹಾಗೆ ಸೊಪ್ಪು ಕೂಡ ಕೊಯ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ನನ್ನ ಮಗಳು ಕರೀತಾ ಇದ್ದಾಳೆ. ಅವ್ಳು ಸ್ವಲ್ಪ ಮಕ್ಕನ ಕೊಟ್ಬಿಟ್ಟು ಕುಳಿಸಿದ್ದೆ, ತಿನ್ಕೊಂಡಿರು ಅಂತ. ಮತ್ತು ಖಾಲಿ ಆಗಿದೆಯೇನೋ ಅನಿಸುತ್ತೆ, ಅದಕ್ಕೆ ಕರೀತಾ ಇದ್ದಾಳೆ. ಅದಾದಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಇರುತ್ತೆ ಸೊಪ್ಪು ಅದೆಲ್ಲ ಬೇಳೆ ಎಲ್ಲ ನೋಡ್ಕೊಂಡು ಹಾಕಿಲ್ಲ ಅಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಹಾಗೆ ನಾನು 1.5 ಗ್ಲಾಸ್ ಆಗೋಷ್ಟು ವಾಟರ್ ಕೂಡ ಹಾಕಿದೆ. ಒಂದು 3 ಅಥವಾ 4 ವಿಸಿಲ್ ಹಾಕಿಸ್ಕೊಂಡು, ಬೇಳೆಕಾಳು ಹಳೇದಾದರೆ ಜಾಸ್ತಿ ವಿಸಿಲ್ ಹಾಕಿಸ್ಬೇಕು. ಒಂದು 4 ವಿಸಿಲ್ ಹಾಕಬೇಕು. ಅದು ಹೊಸದಾದರೆ, ಈ ವರ್ಷ ಬೆಳೆದಿರೋದಾದರೆ ಒಂದು 2 ವಿಸಿಲ್ ಹಾಕಿಸಿದ್ರೆ ಮುಗಿಯುತ್ತೆ. ಸರಿ, ಇದೆಲ್ಲ ಬೇಯಿಸಿದಾದ್ಮೇಲೆ ನಾನು ನಿಮಗೆ ಸಾಂಬಾರು ಮಾಡುವಾಗ ಸಾಂಬಾರಿಗೆ ಏನೇನು ಹಾಕ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ.
ಜಾಲ್ರ ಇರುತ್ತಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬೆಂದಿದೆ ಅಂತಂದ್ಬಿಟ್ಟು. ನೀವು ಅಷ್ಟೇ ಒಂದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಬೇಗ ಹಾರ್ಕೊಳ್ಳುತ್ತೆ. ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೂ ಅಷ್ಟೇ, ಖಾರಗೂ ಅಷ್ಟೇ. ಹಾಗೆ ಸ್ವಲ್ಪ ಹಾರಿಕೊಂಡ್ರೂ ಚೆನ್ನಾಗಿರುತ್ತೆ. ನೀರೆಲ್ಲ ಹೊರಟೋಗ್ಬಿಟ್ಟು ಪಲ್ಯಗೂ ಅಷ್ಟೇ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮೂರ ಕಡೆ ಎಲ್ಲ ನಾವು ಇದನ್ನು ಸಬ್ಬಕ್ಕಿ ಸೊಪ್ಪು ಈ ಥರ ಬೇಳೆಕಾಳು ಹಾಕಿ ಬಸ್ಸಾರು ಮಾಡ್ತೀವಿ. ಇನ್ನೊಂದು ಥರ ಏನು ಉಪ್ಪು ಸಾಂಬಾರು ಅಂತೀರಲ್ವ, ಒಂದೊಂದು ಕಡೆ ಒಂದೊಂದು ಊರ ಕಡೆ ಉಪ್ಪು ಸಾಂಬಾರು ಅಂತಾರೆ, ನಮ್ಮೂರ ಕಡೆ ಬಸ್ಸಾರು ಅಂತಾರೆ. ನಮ್ಮ ಹಸ್ಬೆಂಡ್ ಅವ್ರ ಕಡೆ ತೆಲುಗಲ್ಲಿ ಹೊಂಚಿನ ಸಾಂಬಾರು ಅಂತ ಕೂಡ ಅಂತಾರೆ ಇದಕ್ಕೆ ಹೆಸರು. ನಿಮ್ಮೂರ ಕಡೆ ಯಾವ ರೀತಿ ಏನಂತಾರೆ ಅಂತ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಇದು ಸದ್ಯಕ್ಕೆ ಇವಾಗ ಕ್ಲಿಪ್ಪು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ಏನೇನು ಹಾಕ್ಕೋಬೇಕು ಅಂದ್ಬಿಟ್ಟು ಹಾಗೆ ತೋರಿಸ್ತೀನಿ ಕೂಡ, ಬನ್ನಿ. ಹಾಗೆ ತೊಗೊಂಡಿದ್ದೀನಿ ಕಾಯಿ, ಯಾಕಂದರೆ ಸೊಪ್ಪು ಸ್ವಲ್ಪ ಕಡಿಮೆ ಇದೆ ಅಂತಂದ್ಬಿಟ್ಟು ನನಗೆ ನನ್ನ ಮಗಳಿಗೆ ಮಧ್ಯಾಹ್ನ ಇವಾಗ ಆಗುತ್ತಷ್ಟೇ, ಮತ್ತು ರಾತ್ರಿ ನಾನು ಬೇರೆ ಮಾಡ್ಕೋಬೇಕು, ಅದಕ್ಕೆ ಕಡಿಮೆನೇ ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಬಂದು ಒಂದು 6 ಪೀಸಸ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ನೋಡ್ಕೊಂಡು ತೊಗೊಳ್ಳಿ ನೀವು. ಹಾಗೆ ಸ್ವಲ್ಪ ಸೊಪ್ಪು ತೊಗೊಂಡಿದ್ದೀನಿ, ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇನ್ನು ಕಾಳು ಬೇಯಬೇಕು. ಹಾಗೆ ಈರುಳ್ಳಿ ಸಹ ನಾನು ಹಾಕ್ಕೊಂಡಿಲ್ಲ. ಕಾಳೆಲ್ಲನೂ ಸ್ವಲ್ಪ ಹುಡುಕಿದೆಯಲ್ವ, ಅದರಿಂದ ನಾನು ಹಾಕ್ಕೊಂಡಿಲ್ಲ. ಅದು ಹಾರಿದ ಮೇಲೆ ಇನ್ನೂ ಏನೇನು ಹಾಕ್ಕೊತೀರಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಪೌಡರ್ ಮಾಡ್ಕೊತೀವಿ ಸಾಂಬಾರಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು, ಅದು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈ ಪೌಡರ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಯಾವಾಗಲೂ ಮನೇಲಿ ಖಾಲಿ ಆಗಿರುತ್ತಲ್ವ, ಆವಾಗ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಅದು ನಾನು ಮಾಡ್ಕೊಳ್ಳಲ್ಲ, ನಮ್ಮ ಅತ್ತೆ ಅಥವಾ ನಮ್ಮ ಅಮ್ಮವರು ಊರಿಗೆ ಹೋದಾಗ ಅವ್ರು ಮಾಡಿದರೆ ಅಲ್ಲಿಂದ ತೊಗೊಂಬರ್ತೀನಿ ನಾನು. ಹಾಗೆ ಖಾರಕ್ಕೆ ಅಂತಂದ್ಬಿಟ್ಟು ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಮನೇಲಿ ಎಷ್ಟಿರುತ್ತೋ, ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಿಮಗೆ ಅಷ್ಟೇ. ಹಾಗೆ ಬೇಯಿಸಿಟ್ಕೊಂಡಿರ್ತೀವಲ್ವ, ಅದು ಕೂಡ ಸ್ವಲ್ಪ ಸೊಪ್ಪು ಎಲ್ಲ ಹಾಕಿದ್ದೀನಿ ನಾನು. ನೋಡಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಇವಾಗ ಜಸ್ಟ್ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೇಕು, ಜಾಸ್ತಿ ಬೇಡ, ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸಾಕು. ಜೀರಿಗೆ ಹಾಕಿ ಅದಾದಮೇಲೆ ಸ್ವಲ್ಪ ವಾಟರ್ ಹಾಕ್ಕೊಂಡು ರುಬ್ಕೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಹಾಕೊಂಡು ಮರ್ತ್ಬಿಡ್ತಾಯಿದ್ದೆ ನಿಮಗೂ ಕೂಡ ಹೇಳೋದು. ಹಾಗೆ ಹುಣಸೆಹಣ್ಣು ಕೂಡ ನಾನು ಹಾಕಿದ್ದೀನಿ, ಬಿಸಿ ನೀರಲ್ಲಿ ನೆನೆಸ್ಕೊಂಡು ಸ್ವಲ್ಪ ಹಾಕಿದ್ದೀನಿ. ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನೋಡಿ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟಿದ್ದೀನಿ. ನಾನು ಬಿಸಿನೀರಲ್ಲೇ ಕಾದಿಟ್ಕೊಂಡಿರ್ತೀವಲ್ಲ, ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀವಲ್ಲ ಬೇಳೆ ಸೊಪ್ಪು ಎಲ್ಲನೂ, ಅದರಲ್ಲಿ ನೆನೆಸಿಟ್ಕೊಳ್ತೀನಿ, ಬೇಗ ನೆನೆಯುತ್ತೆ ಅಂತಂದ್ಬಿಟ್ಟು. ಮಿಕ್ಸಿಗೂ ಅಷ್ಟೇ ನೀಟಾಗಿ ಗ್ರೈಂಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಸಿನೀರಲ್ಲಿ ನೆನೆಸಿಟ್ಕೊತೀವಿ. ನೀವು ಬಿಸಿನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡು ಚೆನ್ನಾಗಿರುತ್ತೆ, ಬೇಗನೂ ಗ್ರೈಂಡ್ ಆಗುತ್ತೆ ಅಂದ್ಬಿಟ್ಟು. ಎಲ್ಲ ಗ್ರೈಂಡ್ ಮಾಡ್ಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ನಾನು ಈ ಆವಾಗಲೇ ಇಟ್ಕೊಂಡಿರ್ತೀರಲ್ಲ ಕಾಳು ಎಲ್ಲನೂ ವಾಟರ್ನ ಸಪ್ರೇಟ್ ಮಾಡಿ ಒಂದು ಕಡೆ, ಕಾಳೆಲ್ಲ ಒಂದು ಕಡೆ ಸಪ್ರೇಟು. ಅದಕ್ಕೆ ನೋಡಿ ಇದು ಹಾಕಿದ್ದೀನಿ ನಾನು, ವಾಟರ್ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇಟ್ಕೊಳ್ಳಿ ವಾಟರು. ನೋಡಿಕೊಂಡು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಹಾಗೆ ಜಾರಲ್ಲಿ ಸ್ವಲ್ಪ ಇರುತ್ತಲ್ವ, ಅದಕ್ಕೋಸ್ಕರ ವಾಟರ್ ಹಾಕ್ಕೊಳ್ಳಿ. ನೀಟಾಗಿ ಖಾರನ್ನೆಲ್ಲ ಬರೋ ಹಾಗೆ ವಾಟರ್ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು. ನಿಮಗೆ ತೆಳ್ಳಗೆ ಬೇಕಿದೆ ತೆಳ್ಳಗೆ ಮಾಡ್ಕೊಳ್ಳಿ, ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು. ನಿಮ್ಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ತಿಕ್ಕಾಗಬೇಕಾದ್ರೆ ತಿಕ್ಕಾಗಿ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೊಳ್ಳಿ. ನನಗಿಷ್ಟು ಸಾಕು. ಇವಾಗ ಕಾಯ್ಲಿಕ್ಕೆ ಒಗ್ಗರಣೆ ಹಾಕಿ ಇಟ್ಬಿಡೋಣ. ಒಗ್ಗರಣೆ ಹಾಕುವಾಗ ನಾನು ನಿಮ್ಗೆ ಸಿಗ್ತೀನಿ. ಪಲ್ಯ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಆಗಿದೆ, ಬೆಂದಿದೆ. ಇವಾಗ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಆನಿಯನು ಅದು ಗೋಲ್ಡನ್ ಫ್ರೈ ಆಗೋವರೆಗೂ ಇರಬೇಕು. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಇವಾಗ ಬೇಯಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.